ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಕಡೆ ನೋಡ್ತಾನೆ ಇರ್ತೀರಾ, ಇವಾಗ ಚಳಿಗಾಲದ ಹಿನ್ನೆಲೆಯಲ್ಲಿ ವಿಪರೀತ ಚಳಿ ಇದೆ ಅಂತ ಸುಮಾರು 15 ದಿನಗಳ ಕಾಲ ಅಂದರೆ ಜನವರಿ 1ನೇ ತಾರೀಕಿಂದ ಜನವರಿ 15ನೇ ತಾರೀಕುವರೆಗೂ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ನಮ್ಮ ಕರ್ನಾಟಕದಲ್ಲೂ ರಜೆ ಇದೆಯಾ, ಚಳಿಗಾಲಕ್ಕೆ ರಜೆ ಕೊಡ್ತಾ ಇದ್ದಾರಾ? ಪ್ರತಿ ಸಲ ಬೇಸಿಗೆಗಾಲ ರಜೆ ಕೊಡ್ತಾ ಇದ್ದಿತ್ತು, ಇವಾಗೇನು ಚಳಿಗಾಲಕ್ಕೆ ರಜೆ ಕೊಟ್ಟಿದ್ದಾರಾ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸ್ಟೂಡೆಂಟ್ಸ್ಗಳು ಯಾರಾದರೂ ಇದ್ದರೆ ದಯವಿಟ್ಟು ಕಂಪ್ಲೀಟ್ ವಿಡಿಯೋನ ನೋಡಿ, ಅಥವಾ ಪೇರೆಂಟ್ಸ್ ನೋಡ್ತಿದ್ರು ನೀವು ಕೂಡ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತವರಿಗೆ ಈ ಇನ್ಫಾರ್ಮೇಶನ್ ತಿಳಿಸ್ಕೊಡಿ. ನೀವೇನಾದ್ರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ನಾನು ಮೊದಲೇ ಹೇಳ್ದಂಗೆ ಶಾಲಾ ಕಾಲೇಜುಗಳಿಗೆ ಜನವರಿ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ರಜೆ ಘೋಷಣೆ ಮಾಡಿದ್ದಾರೆ ಅಂತ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ, ಜೊತೆಗೆ ಒಂದಷ್ಟು ಆರ್ಟಿಕಲ್ಗಳಲ್ಲೂ ಕೂಡ ಪ್ರಸಾರ ಮಾಡ್ತಾ ಇದ್ದಾರೆ. ಹೌದು, ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ, 15 ದಿನಗಳವರೆಗೂ ಕೂಡ ರಜೆ ಇದೆ. ಬಟ್ ಅದು ಯಾರಿಗೆ ಯಾವಾಗ್ಲಿಂದ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು, ಆಗ ನಿಮಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಪರೀಕ್ಷೆ ಮುಗ್ದಾದ್ಮೇಲೆ ಹಬ್ಬಗಳ ಸಂದರ್ಭದಲ್ಲಿ ಅಥವಾ ಅತಿ ಹೆಚ್ಚು ಮಳೆಯಾಗೋ ಪ್ರದೇಶಗಳಲ್ಲಿ ನಾರ್ಮಲಿ ಬೇಸಿಗೆ ರಜೆ ಬಿಟ್ಟು ಜಾಸ್ತಿ ಮಳೆ ಆಯಿತು ಅಂದ್ರೆ ಆ ಟೈಮಲ್ಲಿ ಕೂಡ ಶಾಲೆಗಳಿಗೆ ಮತ್ತೆ ಕಾಲೇಜುಗಳಿಗೆ ರಜೆನ ಕೊಡ್ತಾರೆ. ಆದ್ರೆ ಇತ್ತೀಚೆಗೆ ಚಳಿಯ ಪ್ರಮಾಣ, ಈಗ ಡಿಸೆಂಬರ್ ಚಳಿಗಾಲ ನಡೀತಾ ಇದೆ ಅಲ್ವಾ, ಚಳಿ ಏನಿದೆ ಅದು ದಿನದಿಂದ ದಿನಕ್ಕೆ ಅತಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಚಳಿ ಆಗ್ತಾ ಇದೆ. ಸೊ ಇದರಿಂದ ರಜೆನ ಘೋಷಣೆ ಮಾಡಿದ್ದಾರೆ. ಏನಕ್ಕೆ ರಜೆ, ಚಳಿಗಾಲಕ್ಕೂ ರಜೆಗೂ ಏನು ಸಂಬಂಧ ಅಂದರೆ ನೋಡಿ, ವಿಪರೀತ ಚಳಿ ಇರೋದ್ರಿಂದ ಹಾಗೆ ಮಳೆ ಕೂಡ ತುಂಬಾನೇ ಸುರಿತಾ ಇರೋದ್ರಿಂದ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಚಳಿಯಲ್ಲಿ ಅವ್ರಿಗೆ ಏನಿಗಾದ್ರೂ ಎಫೆಕ್ಟ್ ಆಗಬಹುದು ಅಥವಾ ಆರೋಗ್ಯ ಸಂಬಂಧಿತ ಏನಾದರೂ ಹುಷಾರ್ ತಪ್ಪಬಹುದು ಅನ್ನೋ ರೀಸನ್ಸ್ಗಳಿಗೋಸ್ಕರ ರಜೆನ ಕೊಟ್ಟಿದ್ದಾರೆ. ನೋಡಿ, ಎಕ್ಸಾಮ್ಸ್ಗಾಗಿರಬಹುದು, ಶಾಲಾ ಕಾಲೇಜುಗಳಿಗಿಂತ ವಿದ್ಯಾರ್ಥಿಗಳ ಆರೋಗ್ಯನೇ ಮುಖ್ಯ ಆಗುತ್ತೆ. ಅವರು ಹುಷಾರಾಗಿದ್ದರೆ ನೆಕ್ಸ್ಟ್ ಮತ್ತೆ ಒಂದ್ಸಲ ಎಕ್ಸಾಮ್ ಮಾಡಬಹುದು, ಅಥವಾ ಮತ್ತೆ ಶಾಲೆಗಳನ್ನ ಬೇಸಿಗೆ ರಜದಲ್ಲೂ ಕೂಡ ಅವ್ರನ್ನ ಶಾಲೆಗೆ ಕರ್ಸ್ಕೋಬಹುದು. ಆದರೆ ಇಷ್ಟು ಚಳಿ ಇರೋದ್ರಿಂದ ಕೊರಿಯೋ ಚಳಿಲಿ ಮಕ್ಕಳನ್ನ ಶಾಲೆಗೆ ಕರೆಸಿ ಪಾಠ ಮಾಡೋದ್ರೆ ಅಥವಾ ಅವ್ರಿಗೆ ಅದು ಏನು ಅರ್ಥ ಆಗಲ್ಲ ಅನ್ನೋ ಉದ್ದೇಶದಿಂದ ರಜೆನ ಘೋಷಣೆ ಮಾಡಿದ್ದಾರೆ. ಸುಮಾರು ಜನವರಿ 1ನೇ ತಾರೀಕಿಂದ ಜನವರಿ 15ನೇ ತಾರೀಕುವರೆಗೂ ಕೂಡ ರಜೆನ ಘೋಷಣೆ ಮಾಡಿದ್ದಾರೆ. ಡಿಸೆಂಬರ್ ಎಂಡಿಂಗಲ್ಲಿ ಇದ್ದೀವಿ. ಈ ನಡುವೆ ನಿಮಗೆ ಗೊತ್ತಿದೆ, ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಚಳಿಯ ಪ್ರಮಾಣ ಹೆಚ್ಚಾಗ್ತಾನೆ ಇದೆ. ಕೆಲವು ಭಾಗಗಳಲ್ಲಿ ಬೆಳಗ್ಗೆ ಮತ್ತು ಸಂಜೆ ಚಳಿ ಇದ್ರೆ ಸೆಂಟ್ರಲ್ ಮಳೆ ಕೂಡ ಬರ್ತಾ ಇದೆಯಂತೆ. ಭಾರತದ ಉತ್ತರ ಭಾರತದಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ಬಹುತೇಕ ರಾಜ್ಯಗಳಲ್ಲಿ ಚಳಿಯ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇದ್ರ ಜೊತೆಗೆ ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ರಾಜ್ಯಗಳಲ್ಲಿ ಮಳೆ ಕೂಡ ಬರ್ತಾ ಇದೆ. ಸೊ ಹೀಗಾಗಿ ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ರಜೆ ಘೋಷಣೆ ಮಾಡಿದ್ದಾರೆ. ಅದು ಗೌರ್ಮೆಂಟ್ ಆಗಿರಬಹುದು, ಪ್ರೈವೇಟ್ ಆಗಿರಬಹುದು, ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆನ ಘೋಷಣೆ ಮಾಡಿದ್ದಾರೆ. ರೀಸನ್ಸು ವಿಪರೀತ ಚಳಿ ಮತ್ತು ಮಳೆ ಇರೋದ್ರಿಂದ. ಅದರಲ್ಲೂ ಕೂಡ ಉತ್ತರ ಭಾರತದ ರಾಜ್ಯದಲ್ಲಿ ಹರಿಯಾಣ, ರಾಜಸ್ಥಾನ ಈ ರಾಜ್ಯಗಳಲ್ಲಿ ರಜೆನ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ದಕ್ಷಿಣ ಭಾರತದಲ್ಲೂ ಕೂಡ ವಿಪರೀತ ಚಳಿ ಮತ್ತು ಮಳೆ ಆಗ್ತಾ ಇದೆ. ದಕ್ಷಿಣ ಭಾರತ ಅಂದರೆ ನಮ್ಮ ಕರ್ನಾಟಕ ಕೂಡ ಸೇರ್ಕೊಳ್ಳುತ್ತೆ. ಆದರೆ ಇಲ್ಲಿ ಈ ರಜೆಯನ್ನು ಘೋಷಣೆ ಮಾಡಿಲ್ಲ. ಕರ್ನಾಟಕದಲ್ಲಿ ಯಾವುದೇ ಶಾಲಾ ಕಾಲೇಜುಗಳಿಗೆ ರಜೆನ ಘೋಷಣೆ ಮಾಡಿಲ್ಲ. ಎಂದಿನಂತೆ ಶಾಲಾ ಕಾಲೇಜುಗಳು ಕಂಟಿನ್ಯೂ ಆಗೇ ಆಗುತ್ತೆ. ವಿಪರೀತ ಚಳಿ ಏನಾಯಿತು ಆಯಿತು ಅಂದರೆ ಇಲ್ಲಿ ಬೇಕಿದ್ರೆ ರಜೆ ಕೊಟ್ಟರೆ ಕೊಡಬಹುದು, ಕೊಡದೇನೆ ಇರಬಹುದು. ಮುಂದಿನ ಪ್ರೋಸೆಸ್ಸು ಮುಂದಿನ ದಿನಗಳಲ್ಲಿ ಆಗುತ್ತೆ. ಕರ್ನಾಟಕದಲ್ಲಿ ಏನು ರಜೆ ಕೊಟ್ಟಿಲ್ಲ. ನೀವು ಅನ್ಕೊಂಡಿರಬಹುದು 15 ದಿನಗಳ ಕಾಲ ರಜೆ ನಮ್ಮ ಡಿಸ್ಟಿಕ್ಗೆ ಬರುತ್ತಾ ಅಂದರೆ ಇಲ್ಲ, ನಮ್ಮ ಡಿಸ್ಟಿಕಲ್ಲಿ, ನಮ್ಮ ತಾಲೂಕಿಗೆ ಅಥವಾ ನಮ್ಮ ರಾಜ್ಯಕ್ಕೆ ಇದು ಸಂಬಂಧ ಪಡೋದಿಲ್ಲ. ಇದು ಉತ್ತರ ಭಾರತದ ರಾಜ್ಯಗಳಲ್ಲಿ ರಾಜಸ್ಥಾನ, ಹರಿಯಾಣ ಆ ಕಡೆಗೆ ರಜೆನ ಕೊಟ್ಟಿರೋದೇ ಹೊರತು ನಮ್ಮ ಕಡೆ ಯಾರಿಗೂ ಕೂಡ ರಜೆ ಕೊಟ್ಟಿಲ್ಲ. ಸೊ ಇದೊಂದು ಉಪಯುಕ್ತ ಮಾಹಿತಿ ಆಗಿತ್ತು, ಎಲ್ರಿಗೂ ತಿಳಿಸೋ ಉದ್ದೇಶದಿಂದ ವಿಡಿಯೋ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಕ್ಲಾರಿಫಿಕೇಶನು, ಕರ್ನಾಟಕದ ಯಾವ ಶಾಲಾ ಕಾಲೇಜುಗಳಿಗೂ ರಜೆ ಇಲ್ಲ, ಉತ್ತರ ಭಾರತದಲ್ಲಿ ಮಾತ್ರ ರಜೆನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.